ನನ್ನ ಕಡೆಯಲ್ಲಿ ಬಿಜೆಪಿ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬಂದರೆ ಬಿಜೆಪಿಯಲ್ಲಿ ಬಂಡಾಯ ಯಾವ ಮಟ್ಟದಲ್ಲಿ ಇದೆ ಅನ್ನೋದು ನಿಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ರಾಜ್ಯದ ಬಿಜೆಪಿ ನಾಯಕರಲ್ಲಿ ತಳಮಳ ಆರಂಭ ಆಗಿದೆ. ಪಕ್ಷದಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ, ಹಿರಿಯರ ತಾಳಮೇಳ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನೋ ಥರದಲ್ಲಿ ಆಗ್ತಾ ಇದೆ. ಇನ್ನು ಲೋಕಸಭೆಗೆ ಬಹಳ ದಿನಗಳಿಲ್ಲ, ಕಣ್ಣು ಮುಂದೆನೇ ಲೋಕಸಭೆ ಚುನಾವಣೆ ಇರೋ ಸಂದರ್ಭದಲ್ಲಿ ಹಿರಿಯರಿಗೂ ಕಿರಿಯರಿಗೂ ಹೊಂದಾಣಿಕೆ ಆಗಿಲ್ಲ ಅಂತಂದಾಗ ಪಕ್ಷ ಎಲ್ಲಿ ಸಂಘಟನೆ ಆಗೋದಕ್ಕೆ ಸಾಧ್ಯ ಆಗುತ್ತೆ? ಅದರಲ್ಲೂ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕನ ಆಯ್ಕೆ ಆದ್ಮೇಲಂತೂ ಈ ಭಿನ್ನಮತ ಬಹಳ ಭುಗಿಲೆದ್ದು ಹೋಗಿದೆ. ಲೋಕಸಭೆಯ ಚುನಾವಣೆ ಹೊತ್ತಲ್ಲೇ ಈ ಅಸಮಾಧಾನ ಸ್ಫೋಟ ಆಗಿರೋದು. ಒಂದ್ ಕಡೆ ಯತ್ನಾಳ್ ಗರಂ ಆಗಿದ್ದಾರೆ, ವಿ ಸೋಮಣ್ಣ ಗರಂ ಆಗಿದ್ದಾರೆ, ಜಾರಕಿಹೊಳಿ ಗರಂ ಆಗಿದ್ದಾರೆ. ಸೊ ಇವರೆಲ್ಲ ಮನವೊಲಿಸೋದೇ ಒಂದು ರೀತಿಯಲ್ಲಿ ದೊಡ್ಡ ಸರ್ಕಸ್ಸು, ದೊಡ್ಡ ಟಾಸ್ಕು. ಆ ನಿಟ್ಟಿನಲ್ಲಿ ಇವತ್ತು ಬಿಜೆಪಿಯ ಹಿರಿಯರ ಮೀಟಿಂಗ್ ಇದೆ. ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು, ಸದಾನಂದ ಗೌಡರು, ಈಶ್ವರಪ್ಪನವರು, ಆರ್ ಅಶೋಕು, ಹಲವು ಹಿರಿಯರು ಇವತ್ತು ಈ ಸಭೆಯಲ್ಲಿ ಸೇರ್ತಾರೆ. ವರಿಷ್ಠರ ಭೇಟಿಯ ವೇಳೆ ಬಿ.ವೈ. ವಿಜೇಂದ್ರ ಒಂದಿಷ್ಟು ದೂರು ಕೊಟ್ಟಿದ್ದಾರಂತೆ. ಅಸಮಾಧಾನ ಶಮನಕ್ಕೆ ಅಂತ ಹೇಳಿ ಈ ಸಭೆಯನ್ನು ಕರೆಯಲಾಗಿದೆ ಅನ್ನೋ ಸದ್ಯಕ್ಕಿರೋ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ವಿ.ಎನ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಗುಡ್ ಮಾರ್ನಿಂಗ್. ಬಿಜೆಪಿಯಲ್ಲಿ ಏನು ನಡೀತಾ ಇದೆ ಇವತ್ತಿನ ಈ ಸಭೆ, ಹಿರಿಯರ ಸಭೆ, ಯಾಕೆ, ಏನೇನು ಚರ್ಚೆ ಆಗಬಹುದು ಇವತ್ತಿನ ಈ ಸಭೆಯಲ್ಲಿ? ರಾಘವೇಂದ್ರ, ಇದೊಂಥರ ಕೋರ್ ಕಮಿಟಿ ಸಭೆ ಅಂತಾನೆ ಹೇಳ್ಬೋದು, ಬಿಜೆಪಿಯ ಕೋರ್ ಕಮಿಟಿ ಸಭೆ ಅಂತ ಹೇಳ್ಬೋದು. ಯಾಕಂದ್ರೆ ಲೋಕಸಭಾ ಚುನಾವಣೆ 19ರ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ಎದ್ದಿರ್ತಕ್ಕಂತಹ ಕೆಲವೊಂದಿಷ್ಟು ಅಸಮಾಧಾನವನ್ನ ಹೋಗಲಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಈ ಸಭೆ ಮಹತ್ವವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ವಿಜಯೇಂದ್ರ ಅವರು ಏನು ಹೈಕಮಾಂಡ್ಗೆ ಒಂದು ದೂರನ್ನ ಕೊಡ್ತಾರೆ, ಪಕ್ಷದ ಅಲ್ಲೇ ಇದ್ದು ಪಕ್ಷದ ವಿರುದ್ಧನೇ ಹೇಳಿಕೆಯನ್ನ ಕೊಡ್ತಾರೆ. ಇದು ಮುಂಬರುವ ಲೋಕಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ, ಇದನ್ನ ಏನಾದ್ರೂ ಮಾಡಿ ಸರಿ ಮಾಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾರೆ, ಅಂದ್ರೆ ಮನವಿಯನ್ನ ಮಾಡ್ತಾರೆ. ಯಾಕಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳು, ವಿ ಸೋಮಣ್ಣ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ಮಂದಿ ಏನು ವಿಪಕ್ಷ ನಾಯಕ ಮತ್ತೆ ರಾಜ್ಯಾಧ್ಯಕ್ಷ ಆಯ್ಕೆ ಆದ ಬೆನ್ನಲ್ಲೇನೆ ತಮ್ಮ ಅಸಮಾಧಾನವನ್ನು ಹೊರಹಾಕಿ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅದಕ್ಕೆ ಮೂಗ್ಧರವರ ಆಗ್ಬೇಕು ಅನ್ನೋ ಹೇಳ್ಬಿಟ್ಟು ನಿನ್ನೆ ಪದಾಧಿಕಾರಿಗಳ ಸಭೆಯಲ್ಲೂ ಸಹ ಚರ್ಚೆ ಆಗಿರ್ತಕ್ಕಂಥದ್ದು. ಮೊದಲ ಬಾರಿಗೆ ಏನು ಹಿರಿಯ ಮೂವರು ಮಾಜಿ ಸಿಎಂಗಳ ಒಂದು ಜೊತೆ ವಿಜಯೇಂದ್ರ ಅವರು ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮೂವರು ಮಾಜಿ ಸಿಎಂಗಳು ಸಹ ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡ, ಹಾಗೆ ಯಡಿಯೂರಪ್ಪನವರು, ಮತ್ತೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಸಹ ಈ ಸಭೆಯಲ್ಲಿ ಇರ್ತಾರೆ. ಜೊತೆಗೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಸಹ ಸಭೆಯಲ್ಲಿ ಇರ್ತಾರೆ. ಇವರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದು ಈ ಏನು ಅಸಮಾಧಾನಿತರ ಗುಂಪು ಏನಿದೆ ಆ ಗುಂಪನ್ನು ಏನಾದ್ರೂ ಮಾಡಿ ಸಮಾಧಾನ ಮಾಡಿ ಮುಂಬರುವ ಚುನಾವಣೆಗೆ ಒಟ್ಟಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಬೇಕಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮಾತುಕತೆಗಳು ಮಹತ್ವವನ್ನ ಪಡೆದಿದ್ದಾವೆ. ಈಗಾಗಲೇ ಸದಾನಂದ ಗೌಡರು ಸಹ ಯತ್ನಾಳ್ ಅವರ ವಿರುದ್ಧ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ, ಪಾರ್ಟಿ ಈ ರೀತಿ ಮಾಡ್ತಾ ಇರೋದ್ರಿಂದನೇ ಎಲ್ಲವೂ ಸಹ ಸರಿ ಇಲ್ಲ ಅನ್ನೋದನ್ನ ಇಲ್ಲಿ ಗೊತ್ತಾಗ್ತಾ ಇದೆ ಅನ್ನೋ ಹೇಳ್ಬಿಟ್ಟು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲವನ್ನು ಸಹ ಕೂತು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳೋದಕ್ಕೆ ಇದೀಗ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಬಿಜೆಪಿಯ ಮಲ್ಲೇಶ್ವರಂ ಕಚೇರಿಯಲ್ಲಿ 11 ಗಂಟೆಗೆ ಈ ಸಭೆ ನಡೀತಾ ಇದೆ. ಪ್ರಮುಖವಾಗಿ ಮುಂಬರುವ ಲೋಕಸಭಾ ಚುನಾವಣೆಗೆ ಮೋದಿ ಅವರ ಕೈಯನ್ನ ಬಲಪಡಿಸಬೇಕು, ಅತಿ ಹೆಚ್ಚು ಸೀಟುಗಳನ್ನ ಕರ್ನಾಟಕದಿಂದ ಗೆದ್ದು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅಜೆಂಡಾವನ್ನ ಇಟ್ಕೊಂಡು ಈ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾವೆಲ್ಲ ತಂತ್ರಗಾರಿಕೆಯನ್ನ ಮಾಡ್ಬೇಕು, ಮುಂಬರುವ ಲೋಕಸಭಾ ಚುನಾವಣೆಗೆ ಯಾವ ರೀತಿ ಸ್ಟ್ರಾಟಜಿಯನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಜಯೇಂದ್ರ ಅವರಿಗೆ ಸಲಹೆ ಸೂಚನೆಗಳನ್ನ ಈ ತ್ರಿಮೂರ್ತಿಗಳು ಕೊಡ್ತಾರೆ. ಪ್ರಣೋದ್, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.